ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಸಾನ್ನಿಧ್ಯ ವೃದ್ಧಾಶ್ರಮದಲ್ಲಿ ಭಾರತ್ ಭೀಮ್ ಸೇನೆ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರವೀಣ್ ಶುಲ್ಬಿ ಮತ್ತು ಮೈಸೂರು ಜಿಲ್ಲಾ ಉಪಾಧ್ಯಕ್ಷ ಸಿದ್ದು ಅವರ ಜನ್ಮ ದಿನಾಚರಣೆಯನ್ನು ವೃದ್ಧರಿಗೆ ಅನ್ನಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಬುಧವಾರ ಮಧ್ಯಾಹ್ನ ನಡೆದ ಸಮಾರಂಭವು ಭಾರತ್ ಭೀಮ್ ಸೇನೆಯ ರಾಜ್ಯ ಉಸ್ತುವಾರಿ ನರಸಿಂಹಮೂರ್ತಿ ಅವರ ಸುಶ್ರಾವ್ಯ ಹಾಡುಗಾರಿಕೆಯಿಂದ ಕಾರ್ಯಕ್ರಮ ಆರಂಭಗೊಂಡಿತು. ಈ ಸಂದರ್ಭದಲ್ಲಿ ವೃದ್ಧರು ನರಸಿಂಹಮೂರ್ತಿಯವರ ಹಾಡಿಗೆ ತಲೆದೂಗಿ ಸಂಭ್ರಮಿಸಿದರು. ಬಳಿಕ ಗಣ್ಯರ ಸಮ್ಮುಖದಲ್ಲಿ ಪ್ರವೀಣ್ ಶುಲ್ಬಿ ಮತ್ತು ಸಿದ್ದು ಅವರು ಕೇಕ್ ಕತ್ತರಿಸಿ ಅನಾಥಾಶ್ರಮದ ವೃದ್ಧರಿಗೆ ಹಂಚಿದರು. ಈ ಸಂದರ್ಭದಲ್ಲಿ ಭಾರತ್ ಭೀಮ್ ಸೇನೆ ರಾಜ್ಯಾಧ್ಯಕ್ಷರಾದ ದಿನೇಶ್, ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಯಶವಂತ್, ಮಹಿಳಾ ಅಧ್ಯಕ್ಷರಾದ ಮಹದೇವಮ್ಮ, ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರವೀಣ್ ಶುಲ್ಬಿ ಮತ್ತು ಸಿದ್ದು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ಅಧ್ಯಕ್ಷರಾದ ಲಿಂಗರಾಜು, ಭಾರತ್ ಭೀಮ್ ಸೇನೆಯ ರಾಜ್ಯ ಉಸ್ತುವಾರಿ ನರಸಿಂಹಮೂರ್ತಿ, ಬಿಜಾಪುರ ಜಿಲ್ಲಾ ಅಧ್ಯಕ್ಷರಾದ ಗಾಲಿಬ್, ಕುಡಗೂರ್ ಜಿಲ್ಲಾ ಅಧ್ಯಕ್ಷರಾದ ಶಶಿ, ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ಆನಂದ್, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಬು, ನಗರ ಅಧ್ಯಕ್ಷ ಮಹೇಶ್, ಮುಖಂಡರಾದ ಕಿಶೋರ್, ಲೋಕೇಶ್, ರಮೇಶ್, ಶಿಲ್ಪ, ರವಿ, ಯುವ ಅಧ್ಯಕ್ಷ ನಾಗೇಶ್, ವಸಂತ, ಉಷಾ, ಭಾಗ್ಯಮ್ಮ, ಸವಿತಾ, ಪತ್ರಕರ್ತರಾದ ಮಹದೇವಯ್ಯ ಮುಂತಾದವರು ಇದ್ದರು. ಇದೇ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರು ಪ್ರವೀಣ್ ಸುಲ್ಬಿ ಮತ್ತು ಸಿದ್ದು ಅವರಿಗೆ ಕೇಕ್ ತಿನ್ನಿಸಿ ಸಂಭ್ರಮಿಸಿದರು. ಜತೆಗೆ ಹುಟ್ಟು ಹಬ್ಬ ಆಚರಿಸಿಕೊಂಡ ಇಬ್ಬರು ಗಣ್ಯರಿಗೆ ಬೃಹತ್ ಹಾರ ಹಾಕುವ ಮೂಲಕ ಅಭಿನಂದಿಸಿದರು. ಎಲ್ರಿಗೂ ನಮಸ್ಕಾರಗಳು. ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ನಮ್ಮ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರು ಪ್ರವೀಣ್ ಮತ್ತು ನಮ್ಮ ಸಿದ್ದು ಅವರ ಹುಟ್ಟುಹಬ್ಬ ಆಚರಣೆಯನ್ನು ನಮ್ಮ ಸಾನ್ನಿಧ್ಯ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡ್ತಾ ಇರೋದು ನಿಜ ವಿಚಾರ. ಈಗ ಆಲ್ರೆಡಿ ನಾವು ಸುಮಾರು ಕಾರ್ಯಕ್ರಮಗಳನ್ನು ನಮ್ಮ ಮಾದೇವಮ್ಮವರು ಮತ್ತು ನಮ್ಮ ಯಶವಂತ್ ಬ್ರದರ್ ಅವರು ನೇತೃತ್ವದಲ್ಲಿ ಇಲ್ಲಿ ಸುಮಾರು ಕಾರ್ಯಕ್ರಮಗಳು ಕೂಡ ಮಾಡಿದ್ದೀವಿ. ನಾವು ಇದನ್ನು ಯಾಕೆ ಇದನ್ನು ಇಷ್ಟಪಟ್ವಿ ಅಂದರೆ ಅವರ ಆಶೀರ್ವಾದ, ಹಿರಿಕರ ಆಶೀರ್ವಾದ ನಮಗೆ ಬೇಕಾಗಿರೋದ್ರಿಂದ ಮತ್ತು ಇಡೀ ರಾಜ್ಯದಿಂದ ಸಂಘಟನೆ ಕಟ್ಟಲಿಕ್ಕೆ ಅವರ ಆಶೀರ್ವಾದನೂ ಕೂಡ ಬೇಕಾಗಿರೋದ್ರಿಂದ ನಾವು ಇವತ್ತು ಪ್ರವೀಣ್ ಬ್ರದರ್ ಅವರು ಬಿಜಾಪುರದಿಂದ ನಾನೇ ಅವ್ರಿಗೆ ಕೇಳಿಕೊಂಡೆ, ಇಲ್ಲ ಸರ್ ನೀವು ದಯವಿಟ್ಟು ಬರಬೇಕು, ನನ್ನ ಹುಟ್ಟುಹಬ್ಬ ಆಚರಣೆಯನ್ನು ನಾನು ಪ್ರತಿ ವರ್ಷದಲ್ಲೂ ನನಗೆ ನಮ್ಮ ಪ್ರವೀಣ್ ಬ್ರದರ್ ಅವರ ವೈಫ್ ನನ್ನ ಅಕ್ಕ ಅವರು ನನ್ನ ಒಂದು ಹುಟ್ಟುಹಬ್ಬ ಆಚರಣೆಯಲ್ಲಿ ಯಾವ ರೀತಿ ಅವರು ತನ್ನ ಸ್ವಂತ ಮಗನ ರೀತಿ ನೋಡ್ತಾರೆ ಅದರ ಮಾಡಿದ್ದಾರೆ. ನಾನು ಆ ಋಣಕ್ಕೆ ಅಂತಲ್ಲ, ನನಗೆ ನನ್ನ ಇವತ್ತು ಸಂಘಟನೆ ಬೆಳೀಲಿಕ್ಕೆ ಇಷ್ಟು ಶಕ್ತಿ, ನನಗೆ ಧೈರ್ಯ ಮೊದಲು ನನಗೆ ಪ್ರವೀಣ್ ಬ್ರದರ್. ಈ ಸಂಘಟನೆ ಇಡೀ ರಾಜ್ಯ ನನಗೆ ಕಟ್ಟಕ್ಕೆ ಶಕ್ತಿ ಕೊಟ್ಟಿದ್ದು ನಮ್ಮ ಪ್ರವೀಣ್ ಮತ್ತು ನಮ್ಮ ನರಸಿಂಹಮೂರ್ತಣ್ಣ ರಾಜ್ಯ ಕಮಿಟಿ ನಾಯಕರುಗಳು. ಇವತ್ತು ಎತ್ತರವಾಗಿ ಬೆಳೆದಿದ್ದೀವಿ ಅಂದ ತಕ್ಷಣ ಹತ್ತಿದ ಏಣಿನ ನಾವು ಯಾವತ್ತೂ ತುಳಿಯೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಆ ಏಣಿನ ಇನ್ನೂ 4 ಜನ ಮೇಲತ್ತಿ ಅಂತೇಳಿ ಆ ಏಣಿನ ಕಟ್ಟುವಂಥ ಕೆಲಸ ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಹಾಗಾಗಿ ಅವರು ಹುಟ್ಟುಹಬ್ಬದ ಅಂಗವಾಗಿ ಮೈಸೂರು ಜಿಲ್ಲಾ ಸಮಿತಿ ಹಾಗೂ ಕೊಡಗು ಜಿಲ್ಲಾಧ್ಯಕ್ಷರು, ಚಾಮರಾಜನಗರ ಜಿಲ್ಲಾಧ್ಯಕ್ಷರು ಆನಂದ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಅದೇ ರೀತಿ ಮೈಸೂರು ಜಿಲ್ಲಾ ಸಮಿತಿ ನಮ್ಮ ಬಾಬಣ್ಣವರು, ಯಶವಂತ್, ಮಹೇಶ್ ಅಣ್ಣವರು, ಮಾದೇವಮ್ಮವರು, ವಸಂತಮ್ಮವರು, ನಮ್ಮ ಆಟೋ ಘಟಕ ಅಧ್ಯಕ್ಷರು ಎಲ್ಲರೂ ಕೂಡ ಶ್ರಮಿಸಿ ಇವತ್ತು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಅದೇ ರೀತಿ ವಿಶೇಷ ಆಹ್ವಾನಿತರಾಗಿ, ವಿಶೇಷ ಅತಿಥಿಗಳಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಲಿಂಗರಾಜ ಸರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ ಭಾರತ ಭೀಮ್ ಸೇನೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಚಪ್ಪಾಳೆ ಮುಖಾಂತರ ದಯವಿಟ್ಟು ಒಳ್ಳೆಯದಾಗಿ ಅವರು ಕೂಡ ಹೆಚ್ಚು ನಮ್ಮ ಸಂಘಟನೆ ಅವ್ರ ಸಂಘಟನೆಗೆ ಜೊತೆಯಾಗಿ ಶಕ್ತಿಯಾಗಿ ನಿಂತ್ಕೋದ್ರಿಂದ ನಾವು ಕೂಡ ಆಶಿಸ್ಕೊಳ್ತಾ ಇದ್ದೀವಿ. ಒಳ್ಳೆಯದಾಗಲಿ. ಮೊದಲಿಗೆ ಇವತ್ತು ನಮ್ಮ ಜೈ ಭೀಮ್ ಸೇನೆಗೆ ಭೀಮ್ ಸೇನೆಯ ರಾಷ್ಟ್ರ ಉಪಾಧ್ಯಕ್ಷರಾಗಿರುವ ಅವರಿಗೆ ಹುಟ್ಟುಹಬ್ಬವನ್ನು ಕೋರಿ ಅವರಿಗೆ ಶುಭ ಕೋರಿ, ಇವತ್ತೇನು ಜೈ ಭೀಮ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಎರಡುವೆ ನಿಜಕ್ಕೂ ಕೂಡ ಸುಮಾರು 1 ವರ್ಷದಿಂದಲೂ ಕೂಡ ನಾವು ಒಂದು ಅಣ್ಣ ತಮ್ಮದಿರ ಥರ ನಾವು ಇಬ್ಬರೂ ಕೂಡ ಜಂಟಿಯಾಗಿ ಎಲ್ಲ ಹೋರಾಟ ಆಗ್ಬೋದು, ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಕಷ್ಟ ಸುಖ ನೋವುಗಳಿಗೆ ಸ್ಪಂದಿಸುತ್ತಾ ಇವತ್ತು ಏನು ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರು ಮಾದೇವಮ್ಮ ಅವರು ಕೂಡ ತುಂಬ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರ ರಾಜ್ಯಾಧ್ಯಕ್ಷರಾದ ಆನಂದ್ ಅವರು ಕೂಡ ಅವರಿಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಆದ್ದರಿಂದ ಯಶವಂತ್ ಅವರು ಕೂಡ ಅದೇ ರೀತಿ ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇವತ್ತು ಜೈ ಭೀಮ್, ಭಾರತ್ ಭೀಮ್ ಸೇನೆ ನಿಜಕ್ಕೂ ಒಳ್ಳೊಳ್ಳೆ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಇದೇ ಮುಂದಿನ ದಿನಗಳಲ್ಲಿ
ಇನ್ನೂ ಹೆಚ್ಚು ಅವರಿಗೆ ಹೋರಾಟಕ್ಕೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಆ ಚಾಮುಂಡೇಶ್ವರಿ ತಾಯಿ ಅದೇ ರೀತಿ ನಮ್ಮ ಅಣ್ಣವ್ರಿಗೂ ಕೂಡ ಹುಟ್ಟುಹಬ್ಬ ಮತ್ತು ಇನ್ನೊಂದು ಸತಿ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ ಆ ಚಾಮುಂಡೇಶ್ವರಿ ತಾಯಿ ಆಯುಷ್ಯ ಆರೋಗ್ಯ ಭಾಗ್ಯ ಹೆಚ್ಚು ಕೊಡಲಿ ಅಂತ ಹೇಳಿ ನಮಸ್ತೆ. ನನ್ನ ಬರ್ತಡೇನ ನಿಮ್ಮ ಸಮ್ಮುಖದಲ್ಲಿ ನಾನು ಈ ಥರ ಆಚರಣೆ ಮಾಡ್ಕೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇದಕ್ಕೆ ನನಗೆ ತಂದೆ ಸ್ವರೂಪರಾಗಿರುವಂಥ ದಿನೇಶ್ ಅಣ್ಣನವ್ರಿಗೂ ಹಾಗೂ ಮಾದೇವಮ್ಮ, ಯಶವಂತಣ್ಣ, ಬಾಬಣ್ಣ, ಸಿದ್ದಣ್ಣ, ಆಮೇಲೆ ನಮ್ಮ ಮೈಸೂರು ಜಿಲ್ಲಾ ಸಮಿತಿ ಎಲ್ರಿಗೂ ನಾನು ಚಿರಋಣಿಯಾಗಿರುತ್ತೇನೆ. ಹಾಗೂ ಬರೋರಿಗೋಸ್ಕರ ನನ್ನ ಹೋರಾಟ ಯಾವಾಗಲೂ ಇರುತ್ತೆ 24/7. ಇದಿಷ್ಟೇ ಇದೆಲ್ಲ ಇಡೀ ದೇಶಾದ್ಯಂತ ನಾನು ಸುತ್ತಾಡಿ ಈ ಸಂಘಟನೆಯನ್ನು ಬೆಳೆಸ್ತೀನಿ ಹಾಗೂ ಹಿರಿಯರ ಆಶೀರ್ವಾದದಿಂದ ನಾನು ಮುನ್ನುಗ್ತೀನಿ ಅಂತ ಹೇಳ್ತೀನಿ. ನಮಸ್ಕಾರ ಸರ್. ಇವತ್ತು ಸರ್ ನಾನು ಏನು ಹೇಳ್ಬೇಕು ಸರ್, ನಾನು ಬಾಯಿನ ಬರ್ತೀನಿ. ಯಾಕಂದರೆ ಇವತ್ತು ನನ್ನ ತಂದೆ, ನನ್ನ ಅಣ್ಣ, ನನ್ನ ತಾಯಿ ಇರ್ತಾರೋ ನಮ್ಮ ಸರ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮಾದೇವಮ್ಮ ಹಾಗೂ ನಮ್ಮ ಯಶವಂತ್ ಸರ್, ನಮ್ಮ ಈ ಸಂಘದಲ್ಲಿ ನಮ್ಗೆ ಹೋರಾಟ ಮಾಡೋದು ನಮಗೊಂದು ಖುಷಿ. ನಾವು ಇರೋವರೆಗೂ ಸರ್ ಈ ಸಂಘನ ಸರ್ ಯಾವತ್ತು ನಾವು ಬಿಟ್ಕೊಡಲ್ಲ, ನಾವು ಬಿಡೋದು ಇಲ್ಲ. ಯಾವುದೇ ಥರ ನಾವು ಇದು ಮಾಡಿ ಸರ್ ಹೋರಾಟ ಮಾಡ್ತೀವಿ. ಎಲ್ಲರೂ ಒಳ್ಳೆಯದಿಲ್ಲ ಸರ್. ಜೈ ಭೀಮ್, ಜೈ ಬುದ್ಧ ನಮಃ. ನಮ್ಮ ಮೈಸೂರಲ್ಲಿ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಪ್ರವೀಣ್ ಶಿಲ್ಪಿ ಅವರು ಹಾಗೂ ನಮ್ಮ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾದಂತಹ ಸಿದ್ದು ಅವರು, ಇವರಿಬ್ಬರಿಗೂ ಸೇರಿ ಒಟ್ಟಿಗೆ ಸಾನ್ನಿಧ್ಯ ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ್ ಭೀಮ್ ಸೇನೆಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಹುಟ್ಟುಹಬ್ಬಕ್ಕೆ ಕೈ ಜೋಡಿಸಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ಜೈ ಭೀಮ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ನಮ್ಮ ಸಿದ್ದಣ್ಣ ಅವ್ರಿಗೂ ಮತ್ತು ನಮ್ಮ ಪ್ರವೀಣ ಸರ್ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬಿಜಾಪುರದಿಂದ ಬಂದು ಇಲ್ಲಿ ಹುಟ್ಟುಹಬ್ಬ ಆಚರಿಸ್ಕೋಬೇಕು ಅಂತ ಇಷ್ಟಪಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಅವ್ರನ್ನ ಇಲ್ಲಿಗೆ ಬರಮಾಡಿ ಮೈಸೂರು ಟೀಮ್ಗೆ ಇನ್ನೂ ಒಂದು ಕಡೆಯ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಪ್ರತಿಯೊಂದಲ್ಲೂ ಮೈಸೂರು ಟೀಮು ಅಂತಾರೆ. ಅದರಿಂದಲೂ ಒಂದು ಶಕ್ತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಿಂತಿದ್ದಾರೆ. ಹಾಗಾಗಿ ನಾವು ಅವ್ರನ್ನ ಅಂತ ಯಾವತ್ತೂ ಹೇಳೋಕ್ಕಾಗಲ್ಲ. ಅವರಿಂದ ನಾವು ಬೆಳೀತಾ ಇದ್ದೀವಿ, ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಸರ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ತೀವಿ ಸರ್.